ಎಸ್ ವಿಮಾನ ದುರಂತದಲ್ಲಿ ಕಂಡು ಬಂದಂತಹ ದೃಶ್ಯಗಳು ರಣಭಯಂಕರ. ನಿಜಕ್ಕೂ ಕೂಡ ಇವತ್ತಾದಂತಹ ಆ ಘಟನೆಯನ್ನು ಮತ್ತು ಆ ಥರದ ದೃಶ್ಯಗಳನ್ನು ನಾವು ಸಿನಿಮಾಗಳಲ್ಲಿ ನೋಡ್ತಿದ್ವಿ ಅಂತ ಅನಿಸುತ್ತೆ. ಏರ್ ಕ್ರ್ಯಾಶ್ಗೆ ಸಂಬಂಧಪಟ್ಟಂತಹ ಸಿನಿಮಾಗಳನ್ನು ನೋಡಿದಾಗ ಎಕ್ಸಾಕ್ಟ್ಲಿ ಇದೇ ಥರದ ದೃಶ್ಯಗಳನ್ನು ನೋಡ್ತಿದ್ವಿ. ಆದರೆ ಇವತ್ತು ಭಾರತದಲ್ಲಿ ಅಂತಹ ಒಂದು ದುರ್ಘಟನೆ ನಡೆದು ಹೋಗಿದೆ ಅಂದರೆ ಅದನ್ನು ನಂಬೋದಕ್ಕೆ ಅಸಾಧ್ಯ. ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದ 30 ಸೆಕೆಂಡ್ಗಳಲ್ಲಿ ಪತನಗೊಂಡಿದೆ. ಈ ಒಂದು ರಣಭೀಕರ ದುರ್ಘಟನೆಯಲ್ಲಿ ಅಷ್ಟು ಜನ ಸಾವನ್ನಪ್ಪಿದ್ದಾರೆ. ಆ ವ್ಯಕ್ತಿಯನ್ನು ಹೊರತುಪಡಿಸಿ ಅದ್ಭುತ ಎನ್ನುವಂತೆ ಸಾವಿಗೆ ಸವಾಲೊಡ್ಡಿದಂತಹ ಗಟ್ಟಿ ಜೀವ ಅದು. ಪವಾಡ ಸದೃಶ್ಯ ರೀತಿಯಲ್ಲಿ ನಡೆದುಕೊಂಡು ಎದ್ದು ಬಂದಿದ್ದಾರೆ. ಇನ್ನುಳಿದಂತೆ ಎಲ್ಲ ಶವಗಳು ಗುರುತು ಸಿಗದಷ್ಟು ಸುಟ್ಟು ಕರಕಲಾಗಿವೆ. ನನ್ನವರು ಯಾರು ಅಂತ ಈ ದುರ್ಘಟನೆಯಲ್ಲಿ ಮರಣ ಹೊಂದಿದ ಮೃತರ ಕುಟುಂಬಗಳು ಕಂಡು ಹಿಡಿಯೋದಕ್ಕಾಗದೆ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಎಲ್ಲ ಮೃತದೇಹಗಳು ಕೂಡ ಸುಟ್ಟು ಕರಕಲಾಗಿವೆ, ಗುರುತು ಸಿಗದಷ್ಟು. ನಮ್ಮವ್ರು ಯಾರು ಅಂತ ಕುಟುಂಬ ಸದಸ್ಯರು ನೋಡೋಕ್ಕೂ ಕೂಡ ಭಯಪಡುವಂತಹ ದೃಶ್ಯಗಳು ಗುಜರಾತ್ನಲ್ಲಿ ಅಹಮದಾಬಾದ್ನಲ್ಲಿ ಕಂಡು ಬಂದಿದೆ. ಆದರೆ ಆ ವ್ಯಕ್ತಿಯ ಮಾತ್ರ ನಡೆದುಕೊಂಡು ಬರ್ತಾ ಇರುವಂತಹ ದೃಶ್ಯವನ್ನು ನೋಡಿದರೆ ಹೇಗೆ ಎಂತಹ ಪರಿಸ್ಥಿತಿಯಲ್ಲಾದರೂ ದೇವರು ನಿಶ್ಚಯ ಮಾಡಿಬಿಟ್ರೆ ಬದುಕಿಸ್ಬಿಡ್ತಾರೆ ಅನ್ನೋದಕ್ಕೆ ಈ ಒಬ್ಬ ವ್ಯಕ್ತಿ ಸಾಕ್ಷಿ ಅಂತ ಅನಿಸುತ್ತೆ. ದುರ್ಘಟನೆ ನಡೆದಂತಹ ಸಂದರ್ಭದಿಂದ ಈಗಿನವರೆಗೂ ಪ್ರಯಾಣಿಕರು ಬದುಕಿದ್ದಾರಾ ಇಲ್ವಾ ಅನ್ನುವಂತಹ ಒಂದು ಹೋಪ್, ಒಂದು ಆಶಾಭಾವ ಎಲ್ಲರಲ್ಲಿ ಇತ್ತು. ಆದರೆ ಘಟನೆ ನಡೆದಿರುವಂತಹ ಸ್ಥಳ ಮತ್ತು ಭೀಕರತೆ ನೋಡಿದಾಗ ಯಾರೊಬ್ಬರು ಬದುಕುಳಿಯೋದಕ್ಕೆ ಸಾಧ್ಯನೇ ಇಲ್ವೇನೋ ಅಂತ ಕೂಡ ಅನಿಸ್ತಾ ಇತ್ತು. ಆದರೂ ಪವಾಡ ಸದೃಶ್ಯ ರೀತಿಯಲ್ಲಿ ಆ ವ್ಯಕ್ತಿ ಎದ್ದು ಬಂದದ್ದನ್ನು ನೋಡಿದರೆ ಇದು ಸಾವಿಗೆ ಸವಾಲು ಹಾಕಿದಂತಹ ರಮೇಶ್.